ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ವಾದ್ಯಾದಿ ವರದೇಶ ವರಪ್ರದಂ. ಅದಕ್ಕೆ ನಾವು ಸರಿಯಾದ ದಾರಿಯಲ್ಲಿ ಇದ್ದು ಬಿಟ್ರೆ ಯಾರನ್ನ ಕೇಳ್ಬೇಕಾದ ಪ್ರಶ್ನೆ ಏನನ್ನು ಕೇಳ್ಬೇಕಾಗಿಲ್ಲ. ಒಳ್ಳೇದಾಗ್ಲೇ 100% ಅಶೂರ್ಡ್ ಗೊತ್ತಾಯ್ತಾ. ಅದನ್ನ ಕೇಳಿ ಅದರಲ್ಲೇ ಒದ್ದಾಡ್ತಿರ್ತಾರೆ. ಅದ್ರ ಶಾಸ್ತ್ರ ಓದ್ಬೋದು ಆ ಟೈಮ್ನಲ್ಲಿ. ಯುವರಾಜನ ಹತ್ರ ಕೇಳೋದ್ರ ಬದಲು ಹೇಳ್ಬಿಡ್ಬೋದಾಗ ಶಾಸ್ತ್ರ ಓದಿದ್ರು ಪಾಸ್ ಆಗುತ್ತೆ. ಅದು ಅವಸರ ಇದ್ ಮಾಡ್ತಾರೆ. ಅವರು ಕೂಡ ಒಳ್ಳೆಯವರಾದ ಗೈಡ್ ಮಾಡ್ತಾರೆ. ಏಕಾಸಿ ಮಾಡ್ತೀವಿ ಬಿಡಿ, ಯಾವ ತಂಟೇನು ಸುಖವಾಗಿರುತ್ತೆ ಹೋಗೋದ್ ಶುಕ್ರಮೋದ ಆಗ್ಲೇಬೇಕು. ಬೇರೆ ಅಪರೇಷನ್ ಕೇಸ್ ಇದೆ. ರುದ್ರದೇವ ಹೊಡೆದ ಕೋರೋ ಸಾಯ್ಲಿಲ್ಲ ಅಂತ. ದುರ್ವಾಸ ಬರಿಗಳು ಯಾರು ರುದ್ರದೇವ ಅವತಾರ ಹೊಲ್ಲೋಕ ಏನೇನೋ ಆಗಲಿ. ಇದು ತಿಳಿದ ಮೇಲೆ ಮತ್ತೆ ಬೇರೆ ಕಡೆ ಏನಂತ ಅದಕ್ಕೆ ಏಕಾಸಿ ಇಟ್ ಸೆಲ್ಫ್ ಏನದು ಅದೇ ಕವಚ ಇದ್ದಾಗ. ಅದು ಉಪವಾಸದ ಕವಚ, ಇಸ್ಕೋ ಮಂತ್ರದ ಕವಚ ಅಷ್ಟೇ. ಅದು ಮಾಡಿ ಇದು ಮಾಡಿಬಿಟ್ರಂತವ್ರು ಏನ್ ಮಾಡಕ್ಕೆ ಎರಡೆರಡು ಕವಚ ಹೊಟ್ಟು ಇನ್ನು ಒಂದು ಕವಚ ಬೇಯಿಸ್ಲಿಕ್ಕೆ ಆಗೋದಿಲ್ಲ. ಎರಡು ಕವಚ ಏನ್ ಬೇಯಿಸ್ತಾರೆ. ಮತ್ತಿವೆಲ್ಲ ಎರಡು ಒಂದೊಂದು ಅನ್ಬ್ರೇಕಬಲ್. ಅದು ತತ್ವಶಾಸ್ತ್ರ ಗೋಚರ ಮಾತ್ರ ಗೊತ್ತಾಗೋದು. ಉಳಿದಕ್ಕೆಲ್ಲ ಅವೆಲ್ಲ ಗೊತ್ತಾಗೋದಿಲ್ಲ. ಮೇನ್ ಫಿಲಾಸಫಿ ಗೊತ್ತಿದ್ರೆ ಮಾತ್ರ ಆಗದೆಲ್ಲ ಅರ್ಥ ಮಾಡ್ಕೊಳಕ್ ಬರ್ತದೆ. ಯಾರು ಮರ ಬೇರೆ ಕಡ್ದು ಬಿಟ್ಟಿರ್ತಾರೆ, ಹೋಯ್ತು ಬರ ಅಂದ್ಬಿಡ್ತಾರೆ. ಇನ್ನು ಕೆಲವರು ರೆಂಬೆ ಮಾತ್ರ ಇನ್ನು ಕಡ್ದಿರ್ತಾರೆ, ಕೂಡ ಹಿಡ್ದಿದೆ ಅಂತ. ಅವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೋಗ್ಬೇಕಾದ ಬೇರೆ ಬ್ಯಾರಿ ಚೆನ್ನಾಗಿ ಬುಡದೆ ಕಡ್ದು ಬಿಟ್ರೆ ಹೋಗ್ಬಿಡೋದು. ಇದು ತಪ್ಪು ಮಾಡ್ತಾರೆ. ಅದಕ್ಕೆ ಆಲ್ಟ್ ಬೇಕು. ಇವರೆಲ್ಲ ಕೂಡ ಎಲ್ಲೆಲ್ಲ ಕಡ್ದು ಹೋಗ್ಬಿಡ, ಹಾಗೆಲ್ಲ ಕಡಿಯೋದಿಲ್ಲ. ಸರಿಯಾಗಿ ಪರ್ಪಸ್ ಅಷ್ಟು ಮಾತ್ರ ಕಟ್ ಮಾಡಿದ್ರೆ ಅದಕ್ಕೂ ಒಳ್ಳೇದು, ಇವ್ರಿಗೂ ಒಳ್ಳೇದು. ಇವತ್ತು ಏನಾಗಿದೆ ಅಂದ್ರೆ ಜ್ಞಾನ ಇಲ್ಲದೇ ಬರೀ ಕಮರ್ಷಿಯಲ್ ಏಕದಮ್ ತರ ಕೆಲಸ ಮಾಡೋದು, ದುಡ್ಡು ತನಗೆ ಬರೋದು. ಈ ವ್ಯವಸ್ಥೆ ಇಟ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದೇ ಇಲ್ಲ. ಏನಾದ್ರು ಮಾಡಿ ಮಾಡ್ತಾರೆ, ಕೊನೆಗೆ ಅವರಿಗೆ ಅಪಾಯ ಆಗುತ್ತೆ ಕೆಲಸ. 9ರಲ್ಲಿ 5ನೇದು ಯಾವುದು? ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಾ. ಮೀನಾ ಅಂದ್ರೆ ಏನು? ಮತ್ಸ್ಯಾವತಾರ ಹೇಳ್ತಾರೆ. ಮೀನಾ ಹೇ. ಮೀನಾ ಅಂಬೋದು ಸಂಸ್ಕೃತ, ಮೀನು ಕನ್ನಡ. ಎಷ್ಟೋ ಸಂಸ್ಕೃತ ಪದ ಹೂ ಸೇರಿಸ್ಬಿಟ್ರೆ ಬಕೆಟ್ಟು ಗೊತ್ತಾಯ್ತಾ. ಸಂಸ್ಕೃತ ಇಂಗ್ಲಿಷ್ ಹಾಗೇನೆ. ರೈಲು ಬಾಲು ಸಂಸ್ಕೃತ ಪದ ಪಡೋದು ಕನ್ನಡ. ಅದು ಹೂ ಸೇರಿಸ್ಬಿಟ್ಟು ಕನ್ನಡ ಆಗ್ಬಿಡುತ್ತೆ ಎಷ್ಟೋ ಸಲ. ಅದು ಹೂ ಪ್ರತ್ಯಯ ಸೇರಿಸಿದ್ರೆ ಎಲ್ಲದ ಅಂತ ಅರ್ಥ ಅಲ್ಲ ಸಾಮಾನ್ಯವಾಗಿ. ಇಲ್ಲೂ ಕೂಡ ಮೀನು ನೀರ. ಸಂಸ್ಕೃತದಲ್ಲಿ ನೀರ, ಕನ್ನಡದಲ್ಲಿ ನೀರು. ನೀರನ್ನೇ ನೀರು ಮಾಡಿಬಿಟ್ಟು ಹೂ ಸೇರಿಸ್ಬಿಟ್ಟು ನೀರಾಗ್ಬಿಟ್ಟು. ಇಲ್ಲಿ ಹೇಳ್ತಾರೆ ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಭಮ ಶರಣ. ಈ ಪದ ಪ್ರಚಲಿತ ಲಯ ಜಲ ಪ್ರಚಲಿತ ಅಲ್ಲೋಲ ಕಲ್ಲೋಲವಾಗಿರ್ತದೆ. ಅದು ಆಕ್ಚುಲಿ ಉಲ್ಲೋಲ ಕಲ್ಲೋಲ ಮತ್ತು ಕರೆಕ್ಟ್ ಪದ. ಅಲ್ಲೋಲ ಕಲ್ಲೋಲವಾದಂತಹ ಪ್ರಳಯ ಜಲ ಸಮುದ್ರನೇ ನೋಡ್ಬಿಟ್ರೆ ಹೊರಗರಿತಾ ಇರ್ತದೆ. ಪ್ರಳಯ ಜಲ ಹೇಗಿರುತ್ತೆ ಯೋಚನೆ ಮಾಡಿ. ಅಷ್ಟು ಭಾರಿ ಭಯಂಕರವಾಗಿರ್ತದೆ. ಅಂಥ ಪ್ರಳಯ ಜಲದೊಳಗೆ ವಿಹಾರ ಮಾಡ್ತೀಯಲ್ಲ, ಏನ್ ದೇವರ ವೈಭವ ನೋಡಿದ್ರು. ಶಾಂತವಾದ ಸಮುದ್ರದಲ್ಲ, ಅತ್ಯುಗ್ರ ಅಂತ ಆರಾಮಾಗಿ ಈಜಾಡ್ತಿ ಅಂತ ಹೇಳಿದ್ರೆ ನೀನು ಸರ್ವೋತ್ತಮ. ನಿಯಂತ್ರಣ ಇದೆ ಅಂತ ಎಲ್ಲದರ ಮೇಲೆ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ. ಒಂದ್ ದಿವಸ 2 ದಿವಸ ಅಲ್ಲ, ಹಬ್ಬ ಸ್ನಾನ ಮುಗಿತು ಅಂತ ಬಂದಿದ್ದಾರೆ. ಇವತ್ತು ಕೂಡ ಆರಾಮಾಗಿದ್ದ. ಎಲ್ಲಾ ರೂಪಗಳು ಅನಾದಿ ಮತ್ತು ನಿತ್ಯ. ಆ ರೀತಿ ಇದೆ. ಏನು ಪರಮಾತ್ಮನ ಯೋಚನೆ ಇಲ್ಲ. ಶಾಶ್ವತ ನಿತ್ಯ ಸುಖಮಯ ಅಂದ್ರೆ ಇದು ಆನಂದಮಯ ಅಭ್ಯಾಸ. ಸದಾ ಆನಂದಮಯ ನೀನು. ಆನಂದಮಯ ಹೇ ಮೀನಾ ಹೆಸರು ಪರಮಾತ್ಮ. ಮಮ ಶರಣ ಮಮ ಭವ ಶರಣ. ನನಗೆ ನೀನು ಆಸರೆಯಾಗು. ನೀವು ಶ್ಲೋಕವಾಗಿ ಹಿಂದಕ್ಕೆ ಹೋಗಿದ್ದೀವಿ. ಅವಾಗ ಸ್ವಲ್ಪ ವಿಶೇಷ ಗೊತ್ತಾಗತ್ತೆ. ಎಲ್ಲಿ 15 ವರ್ಣನೆ ಮಾಡ್ಬೇಕಾದ್ರೆ ಮತ್ಸ್ಯಕ ರೂಪ ಲಯೋಧ ವಿಹಾರಿನ್ ಅಂತ ಹೇಳಿ ಅದಕ್ಕೆ ಯೋಚನೆ ಮಾಡಿ. ಲಯೋಧ ವಿಹಾರಿನ್ ಅಂತ ಹೇಳಿದ್ರು. ಪ್ರಚಲಿತ ಲಯ ಜಲ ವಿಹರಣ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಗೊತ್ತಾಯ್ತಾ? ಲಯೋಧ ಏನೋ ತಿಳ್ಕೊಂಡ್ಬಿಡ್ಬೇಡಿ. ಇಂಥ ಲಯೋಧ ಪ್ರಳಯೋಧ ಪ್ರಚಲಿತ ಲಯೋಧ ವಿಹರಣ. ಅದರಲ್ಲಿ ಎಂಜಾಯ್ ಮಾಡ್ತೀಯಲ್ಲ, ಏನು ದೊಡ್ಡದಿದು. ಆಚಾರ್ಯ ತಮ್ಮಕ್ಕೆ ತಾವೇ ಬರೆದ ವಿವರಣೆ. ಅದು ಏನೋ ಅರ್ಥ ಬರೀಲಕ್ಕೆ ಹೋಗ್ಬಾರ್ದು. ಅವ್ರು ಹೇಳಿದ್ರೆ ಅದು ಸೇರಿಸ್ಬಿಟ್ರೆ ಬೋದು. ಶಾರ್ಟ್ ಮಾಡ್ಬೇಕಾದ್ರೆ ಲಯೋಧ ವಿಹಾರಿ. ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ. ಸುಖಮಯ ಅಂತ ಪದ ಹಾಕಿದ್ರು. ಅಲ್ಲೇ ಹೇಳಿದ್ದಾರೆ ಮತ್ಸ್ಯ ಕರೂಪ.
ಮತ್ಸ್ಯ ಕರೂಪ. ಏನ್ ಕರೂಪ ಅಂದ್ರೆ ಕುರೂಪ ಕೇಳಿರ್ತೇವೆ, ಕರೂಪ ಯಾವುದು? ಮತ್ಸ್ಯ ಕರೂಪ. ಕ ಅಂದ್ರೆ ಆನಂದ, ಆನಂದಮಯ ಸುಖಮಯ ಅಂತ ಅರ್ಥ. ನಾವೇ ಅರ್ಥ ಮಾಡಿದ್ದಾರೆ ಮತ್ಸ್ಯ. ಇದೆಲ್ಲ ಅರ್ಥ ಮಾಡದೆ ಹೋದ್ರೆ ನಾವು ಆಚಾರ್ಯ ವಿಶೇಷ ಮಾತು ತಿಳ್ಕೊಳಕ್ ಆಗೋದೇ ಸರ ಮಾಡಿರ್ತಾರೆ, ಸರ ಮಾಡ್ಕೊಟ್ಟಿರ್ತಾರೆ ಬಂಗಾರದ್ದು, ಹುಕ್ ಹಾಕಿರ್ತಾರೆ, ಹುಕ್ ಹಾಕೋದ್ರೆ ಬಿದ್ದೋಗ್ಬಿಡ್ತಾರೆ, ಕಳ್ಕೊಂಡ್ ಬಂದ್ಬಿಡ್ತಾರೆ, ಹುಕ್ ಸರಿ ಹಾಕೊಡೋದು ಆ ತರ. ಇವೆಲ್ಲ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡಾಗ ಅದು ಪೂರ್ಣ ಅರ್ಥ ನಮಗೆ ತಿಳಿದು ಖುಷಿ ಆಗುತ್ತೆ, ಸಿದ್ಧಿ ಬರುತ್ತೆ. ರಾಮ ರಮಾ ರಮಣ ಪ್ರಚಲಿತ ಲಯಚಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವಮಮ ಶರಣ. ಆಚಾರ್ಯ ನೋಡ್ತಾ ಇರ್ತಿರೋದ್ರಿಂದ ಹೇ ಅಂತ ಹೇಳ್ತಾರೆ. ಸಂಬೋಧನೆ ಹೇಳ್ಬೇಕು, ಎದೆಗಿರ್ಬೇಕು ಅವ್ರು. ಮುಂದೆ ಹೇಳ್ತಾರೆ, ಇನ್ನು ತಗೊಂಡ್ರೆ ಬೇರೆ ಬೇಕಾಕ್ ಪ್ರ ಹೇ ಪ್ರ ಪರಮಾತ್ಮನೇ ಅಂತ ಅದೇ ಬೇರೆ ಪದ. ಚಲಿತ ಮುಂದೆ ಹೇಳ್ಬೇಕಾದ್ರೆ ಚಲಿತ ಸುಖನಿಧಿ, ಸುಖನಿಧಿ ಆದವನು ನೀವು ಗೊತ್ತಾಯ್ತು. ಮುಂದೆ ಹಿಂದಿನ ಪದದಲ್ಲಿ ವಿಹರಣ ಶಾಶ್ವತ. ಮತ್ತೆ ಜಡ, ಜಲ ಶಬ್ದಕ್ಕೆ ದೇವರು ಅಂತ ಹೆಸರು. ಜಲ ಅಂದ್ರೆ ದೇವರು. ತಜ್ಜಲ ರೀತಿ ಶಾಂತ ಉಪಾಸೀತ ಉಪನಿಷತ್ತಿನ ಮಾತು. ಜಲ ಅಂತ ದೇವರಿಗೆ ಹೆಸರು. ಯಾತ ಗೊತ್ತಾ? ಅಲ್ಲಿ ಹೇಳಿದ್ದಾರೆ, ತತ್ವದಲ್ಲಿ ಬಂದಿದೆ. ಜಾಲ, ಜ ಅಂದ್ರೆ ಜನನ, ಲ ಅಂದ್ರೆ ಲಯ. ಜನ ಸ್ಟಾರ್ಟ್ ಮಾಡೋ ಲಯದವರು ಎಲ್ಲ ಮಾಡೋದನ್ನ ದೇವರಿಗೆ ಜಲ ಅಂತ. ನೀರಿನಲ್ಲಿ ಹುಟ್ಟುತ್ತಾರೆ, ನೀರಲ್ಲಿ ಸಾಯುತ್ತೆ, ಕೊನೆಗೆ ಸಾಯಿಸೋದು ನೀರೇ. ಮೊದಲು ಸೃಷ್ಟಿ ಪರಮಾತ್ಮ ಮಾಡಿದ್ದ ಯಾವುದು? ನೀರು. ಕೊನೆಗೆ ಹೋಗೋದು ನೀರು ಬಂದೆ, ಗೊತ್ತಾಯ್ತಾ? ಅದರಿಂದ ಎರಡೂ ಆಗುತ್ತೆ, ಜ ಲ. ಇದನ್ನೆಲ್ಲ ತಿಳ್ಕೊಂಡ್ರೆ ಅದೆಲ್ಲ ಬಂದು ಹೋಗ್ಬೇಕು ಅಂತ. ಎಲ್ಲ ಆಚಾರ್ಯ ವಿಶೇಷ ಒಂದ್ ಕಡೆ ಹೇಳೋದಿಲ್ಲ, ಎಲ್ಲೆಲ್ಲೂ ಹೇಳ್ಬಿಟ್ಟಿರ್ತಾರೆ, ಸರಿಯಾಗಿ ಜೋಡಿಸಿ ಹೋಗ್ಬೇಕು. ಪ್ರಚಲಿತ ಲಯ ಜಲ ವಿಹರಣ, ಬರೀ ಹರಡ, ಪಾಪ ಹರಡ, ಎಷ್ಟು ಬೇಕಾದ ಅರ್ಥ, ಸಪ್ರೇಟ್ ಆಗ್ತದೆ ಪದಗಳೆಲ್ಲ. ಆ ರೀತಿ ಬರೆಯೋದು ನೋಡೋದಕ್ಕೆ ಸಿಂಪಲ್, ಬಿಡಿಸಷ್ಟು ಭಾರಿ ದೊಡ್ಡದಾಗಿದೆ. ಮುಂದೆ ಸುರದಿತಿಜ ಸುಬಲ ವಿಲೋಲಿತ ಬಂದರಧರ ಪರ ಕೂರ್ಮ ಹೇ ಭವಮಮ ಶರಣಂ. ಸುರದಿತಿಜ ಬಲ ವಿಲೋಲಿತ ಮಂದರಧರ ವರ ಕೂರ್ಮ ಹೇ ಭವ ಭವ ಶರಣಂ. ಶುಭತಮ ಕಥಾಶಯ ಪರಮ ಸದೋಚಿತ ಜಗದೇಕ ಕಾರಣ ರಾಮ ರಮಾರಮ. ಯಾವ ಸ್ತೋತ್ರ ಇದು? ಪೂರ್ವ ಅಲ್ಲೇನು ಬಂದಿತ್ತು? ಏನಂತ ಬಂದಿತ್ತು? ಅರ್ಥವಾಗಿದೆ. ಮಚ್ಚಕ ರೂಪ ಲಯೋಧ ವಿಹಾರಿ ವೇದವೇನೆಂತು ಚತುರ್ಮುಖ ವಂದ್ಯ ಪೂರ್ವ ಸ್ವರೂಪಕ ಮಂದರ ಧಾರಿನ್ ಅಂತ ಹೇಳಿದ್ರು. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಂದರ ಅಂತ ಏನು ಅಂತ ಇರ್ತದೆ, ನಾವು ಎತ್ಕೊಂಡು ಹೋಗುವಂತಲ್ಲ. ಏನು ಗೊತ್ತಾ? ಸುರ ದಿತಿಜ ಸುಬಲ ವಿಲುಲಿತ ಮಂದರ ಧರ. ದೊಡ್ಡ ಪದ. ಸುರ ದಿತಿಜ ಬಲ ಸುಬಲ ಬಲ ವಿಲುಲಿತ ಮಂದರ ಧರ. ಒಂದ್ ಕಡೆಗೆ ಸುರರು, ಒಂದ್ ಕಡೆಗೆ ದಿತಿಜ ರಸುರರು, ಅವರೆಲ್ಲ ಕೊಡಿ ಬಲ ಹಾಕಿ ಎಳಿತಾ ಇದ್ದಾರೆ, ಏನು ಕೆಲಸ ಆಗ್ಲಿ ಅಂತ ಹೊತ್ತಿನಲ್ಲಿ ಪರಮಾತ್ಮ ಮುಳುಗೋ ಸ್ಥಿತಿ ಬಂತದ್ದು. ಕೂರ್ಮನಾಗಿ ನಿಂತ್ಕೊಂಡ್ಬಿಟ್ಟು ಅವಾಗ ಏನಾಯ್ತು? ಮುಳುಗೋದಿಲ್ಲ. ಸಾಮಾನ್ಯವಾಗಿ ಮಿಕ್ಸರ್ ಕೆಳಗೆ ಬಂದ್ರೆ ಪೀಸ್ ಆಗೋದಿಲ್ಲ. ಮಿಕ್ಸರ್ ಹಾಕ್ಬಿಟ್ಟು ಕೈ ಇಟ್ರೆ ಅಷ್ಟು ಜೋರಾಗಿ ಇದ್ ಮಾಡ್ತಾ ಇದ್ದಾರೆ, ಅವರು ಹೊತ್ಕೊಂಡಿದ್ದಾರೆ, ಬೆನ್ನೇನಾಗ್ಬೇಕ. ಹೇಗಿತ್ತು ಗೊತ್ತಾ? ಆರಾಮ ತುರಿಸ್ದಾಗ ಆಗ್ತಿತ್ತು ಪರ್ವತ ತುರಿಕೆ ಆಗಿತ್ತು ತಿಳ್ಕೊಬಾರ್ದು. ಮತ್ತೆ ಎಕ್ಸಾಂಪಲ್ ಅಷ್ಟೇ, ತುರಿಕೆದು ಏನಾಗುತ್ತೆ? ತುರಿಸಿದಾಗ ಖುಷಿ ಆಯ್ತಾ ಹೊರತು ಆದ್ರೂ ಆನಂದಪೂರ್ಣ ಪರಮಾತ್ಮ. ಏನೋ ಕಷ್ಟಪಟ್ಟು ಪಾಪ ಹುಡುಗರು ಒಳ್ಳೆದಾರೆ ಸಹಿಸ್ಕೊಂಡೆ ಅಂತಲ್ಲ, ಎಫರ್ಟ್ಲೆಸ್ ಆಗಿ ಯಾವಾಗಲೂ ಇರ್ತಾನೆ. ಅದನ್ನ ಹೇಳ್ಬೇಕಾಯ್ತು. ಅದನ್ನ ಇಲ್ಲಿ ಹೋಗಿದ್ವಿ, ಎಷ್ಟು ಕಷ್ಟ. ಕೈ ಎಷ್ಟೋದ್ರೆ ಸತ್ತೋಗಿಲ್ಲ ಫ್ಯಾಕ್ಟ್ರಿಗಳಲ್ಲೆಲ್ಲ ಪೀಸ್ ಆಗೋಗ್ಬಿಡ್ತಾರೆ. ದೇವರ ಆಗಿಲ್ಲ ಅಂತ ಹೇಳ್ಕೊಂಡ್ರೆ ಅಂತ ಅಪಾಯದಿಂದ ಪಾರು ಮಾಡ್ತಾರೆ. ಸುರದಿತಿಜ ಸುಬಲ ವಿಲುಲಿತ. ಸುಬಲ ಅಂತ ಹೇಳಿ ಗೊತ್ತಾ? ಅವರಿಬ್ರು ಕೂಡ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿದ್ದಾರೆ. ಸುಬಲ ಬಲ ಇದೆ, ಒಟ್ಟು ವರಬಲ ಬೇರೆ ಇದೆ ಅವರಿಗೆ. ಬೆಟ್ಟ ಬಂದರ ಪರ್ವತಕ್ಕೂ ವರ ಇದೆ, ರುದ್ರದೇವ್ರ ವರ ಇದೆ. ಏನಂತ ಇದೆಲ್ಲ ನಡೆದ್ರೆ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ರುದ್ರದೇವ್ರ ವರ ಇದೆ, ಉಳಿದು ಎತ್ತಬಾರದು ಅಂತ. ಅಂಥ ಪರ್ವತ, ಅಂತ ಜನ ಇವರು. ವರ ಇರೋ ಜನ, ವರ ಕೊಡೋ ಜನ ಇದ್ದಾಗಲೂ ವರ ಕೊಡೋರಿಗೆ ಮಧ್ಯೆ ಅವ್ರು ಬೇರೆ ಇದ್ದಾರೆ. ಅಂಥವ್ರು ಅಂಥವ್ರು ಕಡದೆ ಯಾವ ರೀತಿ ಕಡ್ದಿರ್ಬೇಕು, ಯಾವ ಮಿಕ್ಸರಿಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅದನ್ನು ಅಂಥದ್ದನ್ನು ಆರಾಮ ಬೆನ್ನು ಹೊತ್ಕೊಂಡಿದೆಯಲ್ಲ, ಎಷ್ಟು ದೊಡ್ಡ ವಿಹಾರ, ಅದು ಕೂಡ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಸರ್ವೋತ್ತಮ. ಅದು ಅಷ್ಟೇ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರು. ಸುರದಿತಿಜ ಸುಬಲ ವಿಲೋಲಿತ ಮಂದರ ಧರ ಅಂತ ಮಂದರವನ್ನ ಧರಿಸಿದ್ವಿ, ಈಗಲೂ ಧರಿಸಿದ್ದೆ. ಅವತ್ತಿನಿಂದ ಆ ಕಾಗುಳುಗಳು ಯಾವ ಭೂಮಿಯನ್ನು ಧರಿಸಿದ್ದಕ್ಕೆ ತಾನೇ ಇರೋದು, ಹೋಗ್ಬಿಡ್ತಾ ಇದೆ ದೇವರ ಮಹಿಮೆ. ಮಂದರ ಧರ ವರ ಪರ ಕೂರ್ಮ ಅಂತ ಒಂದು ಪಾಠ, ವರ ಕೂರ್ಮ ಅಂತ ಇನ್ನೊಂದು ಪಾಠ. ಪರ ಅಂದ್ರೆ ಸರ್ವೋತ್ತಮ, ಕೂರ್ಮ ಸರ್ವೋತ್ತಮನಾದ ಕೂರ್ಮ ಪರಮಾತ್ಮ. ವರ ಕೂರ್ಮ ಎಲ್ಲ ವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠನಾದ ಕೂರ್ಮ. ವರ ಅಂತ ಶ್ರೇಷ್ಠ ಇರ್ಬೇಕು ಯಾವಾಗ.
ವರ ಕೂರ್ಮಹೇ ಭವ ಮಮ ಶರಣ, ನನಗೆ ಆಸರೆ ಯಾವುದು. ಇದಕ್ಕೆ ಯಾಕೆ ಅದಕ್ಕೆ ಸಂಬಂಧ ಅಂದ್ರೆ, ಅಂತ ಪರ್ವತವನ್ನು ಎತ್ತಿದ ಕಾಪಾಡಿದ ನಿನಗೆ ನಮ್ಮನ್ನು ಒಬ್ಬನೇ ಎತ್ತಿ ಕಾಪಾಡೋದು ಕಷ್ಟದ ಅಂತ ಅರ್ಥ. ಮತ್ತೆ ಅಲ್ಲಿ ಅಪ್ಲೈ ಮಾಡ್ಕೋಬೇಕು. ನೀನು ವಿಹಾರ ಪ್ರಳಯ, ನೀನು ಎಂಥವನು ಮೀನವಾಗಿ ಅಲ್ಲಿ ವಿಹಾರ ಮಾಡ್ತಾ ಇದ್ದೀಯ, ನಾವು ಸಂಸಾರದ ಒದ್ದಾಡ್ತಿದ್ದೆ ನಾವೀಗ, ಅದಕ್ಕೆ ನಮ್ಮನ್ನು ಮೇಲೆ ಎತ್ತಿ ಬಿಡ್ಬೋದು. ಆತನ ಗುಣಗಳೆಲ್ಲ ಇವತ್ತು ಏನ್ ಸ್ವಾಮಿ ಭಾರಿ ಶ್ರೀಮಂತರಿದ್ದೀರಿ, ಲೋನ್ ಕೆಳಗೆ ಬಂದಿದ್ದಾರೆ ಅಂತ ಅರ್ಥ. ಶ್ರೀಮಂತರಿದ್ದೀರಿ ಅಂದ್ರೆ ಡಾಕ್ಟರ್ ಇದ್ದೀರಿ, ಔಷಧಿ ಕೆಳಗೆ ಬಂದಿದ್ದಾರೆ ಅಂತ ಅರ್ಥ. ಕೇಳ್ಬೇಕಾದ್ರೆ ಬಾರಿ ಗಟ್ಬಿಟ್ಟಾಗಿದ್ರೆ ಭಾರ ಎತ್ತಿ ಬನ್ನಿ ಅಂತ ಅರ್ಥ. ಇವೆಲ್ಲ ಬಡಿಸ್ಬನ್ನಿ ಅಂತ ಊಟಕ್ಕೆ ಬಂದ ನೋಡ್ಬಿಟ್ಟು ಆತ ಸ್ತೋತ್ರ ಮಾಡೋದಕ್ಕೂ ನಮ್ಮ ನೆಸಿಟಿಗೆ ಏನಾಗಿರ್ಬೇಕು, ಅದು ರಿಕ್ವೈರ್ಮೆಂಟ್ಗೂ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆಗದೆ ಹೋದ್ರೆ ಸ್ತೋತ್ರಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ಪ್ರತಿಯೊಂದು ನಮಗೆಲ್ಲ ಕನೆಕ್ಟ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಇವ್ರು ಎಲ್ಲವೂ ಕನೆಕ್ಟ್ ಆಗುತ್ತೆ. ಇಲ್ಲಿ ಹೋದ್ರೆ ಅಸಂಬದ್ಧ ವಿಚಾರ ಆಗ್ತಿತ್ತು. ಶುಭತಮ ಕಥಾಶಯ ಪರಮ ಸದೋಜಿತ ಜಗದೇಕ ಕಾರಣ ರಾಮ ರಮಾರಮಣ. ನಾಳೆ ದಿವಸ ಇನ್ನೊಂದು ಬಚ್ಚ ಕೊರು ವರಹ, ಅದೆಲ್ಲದನ್ನು ಎಕ್ಸ್ಪ್ಲೇನ್ ಹೇಳಿದ್ರೆ ಸುಮ್ಮನೆ ಒಂದು ಪದಗಳ ಕಂಡ ಕಾಣುತ್ತೆ. ಅರ್ಥ ಮಾಡ್ಕೊಂಡಾಗ ಎಷ್ಟು ದೇವರ ಮಹಿಮೆ ಎಷ್ಟು ಕಾಣಬೇಕಾಗುತ್ತೆ. ಒಂದು ಆಚಾರ್ಯ ಮಾತಾಡೋದಕ್ಕೆ 2 ಸ್ತೋತ್ರ ಬರೋದಕ್ಕೆ ಸಾವಿರಾರು ಸ್ತೋತ್ರಗಳು ಬರೋದು. ಸಂಸ್ಕೃತದಲ್ಲಿ ಬಂತು, ಕನ್ನಡದಲ್ಲಿ ಬಂತು, ಏಕಾಷ್ಟು ಬಂತು. ಮೂಲ ಹಾಕೊಂಡು ದಾರಿ ತೋರಿಸ್ಬೇಕು. ಫಾರಮ್ನ ಕಂಡು ಹಿಡಿಯೋದು ಬೇರೆ, ಮ್ಯಾನುಫ್ಯಾಕ್ಚರ್ ಮಾಡೋದು ಬೇರೆ. ಮ್ಯಾನುಫ್ಯಾಕ್ಚರ್ ಏನಿರ್ಬೇಕು, ಫಾರಮ್ ಬೇಸಿಸ್ ಬೇಕು. ಆಚಾರ್ಯ ಹೇಳೋದೆಲ್ಲ ಹಾಗೆ ಹೇಳ್ತಾರ. ಅದರಿಂದ ಅದನ್ನ ಅರ್ಥ ಮಾಡ್ಕೊ. ಇದು ಓದೋದು ಯಾರು ಹೇಳೋದೇ ಇಲ್ಲ ಅದನ್ನ. ಗೊತ್ತಾಯ್ತಾ? ನೈವೇದ್ಯ ಮಾಡೋ ನೈವೇದ್ಯ ಇಲ್ಲ, ಅದರಿಂದ ದಾರಿ ಸ್ತೋತ್ರ ಕೂಡ ಕ್ಯಾನ್ಸಲ್, ನೈವೇದ್ಯ ಕ್ಯಾನ್ಸಲ್, ದಾರಿ ಸ್ತೋತ್ರ ಕ್ಯಾನ್ಸಲ್. ಎಷ್ಟು ಸಿದ್ಧಿ ಬರುತ್ತೆ ಗೊತ್ತಾ ಇದರಿಂದ.